ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್, ನೇಗಿಲ ಯೋಗಿ ಮಹಿಳಾ ಕ್ಷೇಮ ಅಭಿವೃದ್ಧಿ ಸಂಘದ ವತಿಯಿಂದ ಕುವೆಂಪು ನಿವಾಸ ಉದಯ ರವಿಯಲ್ಲಿ ದೀಪೋತ್ಸವ ಹಾಗೂ ಕುವೆಂಪು ಕವನ ಗಾಯನ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸಾಹಿತಿ ಡಾಕ್ಟರ್ ಸಿ.ಪಿ. ಕೃಷ್ಣಕುಮಾರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನೇಗಿಲ ಯೋಗಿ 2024ನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆಯನ್ನು ವಿಶ್ರಾಂತ ಕುಲಸಚಿವರಾದ ಡಾಕ್ಟರ್ ಕೆ. ಚಿದಾನಂದಗೌಡರು ನೆರವೇರಿಸಿದರು. ಕವಿ ಮನೆ ಮುಂಭಾಗ ಬೆಳಕಿನ ಹಣತೆಗಳು ಪ್ರಜ್ವಲಿಸುತ್ತಿತ್ತು. ವಿದ್ವಾನ್ ರಘುರವರ ಗಾಯನ ಎಲ್ಲರನ್ನ ಮನರಂಜಿಸಿತು. ಕಾವ್ಯಗಾನ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾರಿಣಿ ಚಿದಾನಂದಗೌಡ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್, ನೇಗಿಲ ಯೋಗಿ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷೆ ಜೆ. ಶೋಭಾ, ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ರವಿಕುಮಾರ್ ಸೇರಿದಂತೆ ಇತರ ಗಣ್ಯರು ಭಾಗಿಯಾಗಿದ್ದರು. ಜಂಟಿ ಆಶ್ರಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಇದೇ ಪ್ರಥಮ ಬಾರಿಗೆ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ಅವರು ರಚಿಸಿರುವ ಕವನಗಳ ಗೀತ ಗಾಯನ ಕಾರ್ಯಕ್ರಮವನ್ನು ನಾವು 30ನೇ ತಾರೀಕು ನಮ್ಮ ನೇಗಿಲ ಯೋಗಿ ಸಂಸ್ಥೆಯ ಸಭಾಂಗಣದಲ್ಲಿ ಹಮ್ಮಿಕೊಂಡು 4 ಕ್ಯಾಟಗರಿಗಳಲ್ಲಿ ಈ ಒಂದು ಕಾಂಪಿಟೇಷನ್ ಮಾಡಿದ್ದು. ಇದರ ಉದ್ದೇಶ ಮಕ್ಕಳು ಸಹ ಆಡಬೇಕು ಅಂತೇಳಿ ಬಿಲೋ 10 ಇಯರ್ಸ್, 11 to 13, 14 to 16 ಮತ್ತೆ 17 to above 21 ಮತ್ತೆ 21 and above ಕ್ಯಾಟಗರಿಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸಿದ್ದು. ತುಂಬಾ ಹಿರಿಯರುಗಳು ತುಂಬಾ ಜನ ಬಂದಿದ್ರು, ಆಮೇಲೆ ಮಕ್ಕಳುಗಳು ಸಹ ತುಂಬಾ ಬಂದ್ರು. ಈಗಾಗಲೇ ಬಹುಮಾನದ ವಿತರಣೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕುವೆಂಪುರವರ ಸಂದೇಶ ಅದು ಕೇವಲ ಕುವೆಂಪು ಅವರು ಇದ್ದಾಗ ಮಾತ್ರಕ್ಕಲ್ಲ, ಅದು ಬಹುಶಃ ಈ ಜಗತ್ತು ಇರುವವರೆಗೂ ಈ ಸಂದೇಶ ಶಾಶ್ವತವಾಗಿ ಉಳಿಯುತ್ತಿದೆ ಅನ್ನೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಕೊಂಡಿದ್ದೀನಿ. ಕುವೆಂಪು ಅವರು ಕೊಟ್ಟಂತ ಸಂದೇಶ ಅವರ ಕಾಲಕ್ಕಿಂತಲೂ ಈ ಪ್ರಸ್ತುತ ಕಾಲದಲ್ಲಿ ತುಂಬಾ ಉಪಯುಕ್ತವಾದಂತಹದ್ದಾಗಿದೆ ಅಂತ ಅನಿಸ್ತಾ ಇದೆ. ಬಹುಶಃ ಮುಂದೆ ಇದರ ಒಂದು ವೆಯ್ಟ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಈ ಕುವೆಂಪುರವರ ಸಂದೇಶ ಪ್ರತಿ ಒಬ್ಬರಿಗೂ ಇದು ತಲುಪಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶವನ್ನ ನಾವು ಇಟ್ಕೊಂಡಿದ್ದೀವಿ. ಬಹುಶಃ ಕುವೆಂಪು ಅವರು ಎಷ್ಟು ಧೈರ್ಯಶಾಲಿ ಅನ್ನೋದು ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿದ್ರೆ ನಿಜವಾಗ್ಲೂ ಇಷ್ಟೊಂದು ಧೈರ್ಯ ಇದೆಯಾ ಅಂತ ನಿಮ್ಗೆ ಅನ್ಸುತ್ತೆ. ಯಾಕೆಂದ್ರೆ ಎಂತೆಂಥ ಧೈರ್ಯವಂತರು, ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಪ್ರಾರಂಭ ಮಾಡಿ ಕುವೆಂಪುರವರ ಏನು ಮನೆ ಇದೆ ಅದು ಮ್ಯೂಸಿಯಂ ಆಗಬೇಕು, ಮತ್ತೆ ಟೂರಿಸಂ ಏನು ಒಂದು ನೆಟ್ವರ್ಕ್ ಇದೆ ಆ ನೆಟ್ವರ್ಕ್ ಅಲ್ಲಿ ಇದು ಸೇರ್ಕೋಬೇಕು. ಒಂದು ರೂಟಿಗೆ KRS ಹೋಗ್ಬೇಕಾದ್ರೆ ಬಹುಶಃ ಹಿಂಗೆ ಹೋಗ್ಬೇಕಂತ ಅವಕಾಶ ಸಿಗುತ್ತೆ. ಆ ರೀತಿ ಒಂದು ನೆಟ್ವರ್ಕ್ ಕ್ರಿಯೇಟ್ ಆಗಬೇಕಾಗಿದೆ. ಆಮೇಲೆ ಈಗಾಗಲೇ ಮಡಿಕೇರಿ ಗೋಪಾಲ್ ಹೇಳಿದಂಗೆ ಸರ್ಕಾರ ಏನು ಇವ್ರ ಮನೆ ಫ್ರೀಯಾಗಿ ಹೋಗ್ಬಿಟ್ರೆ ಮಾಡ್ಬಿಡ್ತಾರೆ, ಬೇಕಾದ್ರೆ ಅದಾಗೋದಿಲ್ಲ. ಏನೀಗ ಅವ್ರು ಹೇಳಿದ ಪ್ರಕಾರ ಎಷ್ಟು ಜಾಗ ಇದೆ ಇಲ್ಲಿ, ಅಷ್ಟೇ ಜಾಗದಲ್ಲಿ ಒಂದೆಲ್ಲ ಒಂದು 20 ಕಿಲೋಮೀಟರ್ ದೂರದಲ್ಲ, ಇಲ್ಲೇ ಸುತ್ತಮುತ್ತಲು ಎಲ್ಲಾದರೂ ಒಂದು ಜಾಗವನ್ನು ಕೊಡುವುದ್ರ ಜೊತೆಗೆ ಇದೇ ರೀತಿ ಒಂದು ಡೂಪ್ಲಿಕೇಟ್ ಆದ್ರೂ ಪರವಾಗಿಲ್ಲ, ಇದೇ ರೀತಿ ಅಲ್ಲೂ ಒಂದು ಮನೆ ಕಟ್ಟಿಕೊಂಡು ಮುಂದಿನ ಒಂದು 10-20 ವರ್ಷಕ್ಕೆ ಅದು ಒಂದು ಮ್ಯೂಸಿಯಂ ಆಗ್ಬಿಡುತ್ತೆ ಮುಂದೆ ಹೋಗ್ತಾ ಇದ್ರೆ.
ಕುವೆಂಪು ಅವರ ಮಗಳು ಅಳಿಯ ಎಲ್ಲ ಇದ್ರಪ್ಪ ಅಂತೇಳಿ ಆ ರೀತಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಇದು ಒಂದು ಅಭಿಯಾನದ ರೂಪದಲ್ಲಿ ಸರ್ಕಾರಕ್ಕೆ ಇದೇನು ದೊಡ್ಡದೇನಲ್ಲ, ಇದು ಆದಾಯವೇ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಜೊತೆಗೆ ಆ ಒಂದು ಏನು ಮ್ಯೂಸಿಯಂ ಇದೆ ಅದರಲ್ಲೇ ಒಂದು ಈ PT ಏನು ಫಾರ್ಮುಲಾ ಬರುತ್ತೆ, ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್, ಆ ರೀತಿ ಕುವೆಂಪು ಅವರ ಮನೆಯವರು ಸಹ ಆ ಒಂದು ವ್ಯವಸ್ಥೆಯಲ್ಲಿ ಇರಬೇಕು. ಯಾಕಂದ್ರೆ ಅವ್ರಿಗೂ ನಮಗೂ ಅನ್ನೋದು ಒಂದು ಭಾವನೆ ಬರಬೇಕು. ಆ ದಿಕ್ಕಲ್ಲಿ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತಿದ್ದೇವೆ. ಇದರ ಮೂಲ ಉದ್ದೇಶವೂ ಸಹ ನಮ್ಮದು ಈಗ ಅದೇ ಇತ್ತು. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅದೇ ಆಗಿದೆ. ಸೊ ಮುಂದಿನ ದಿನದಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿ ಅವರ ಒಂದು ಒಪ್ಪಿಗೆಯನ್ನು ಪಡೆದು ಅವರ ಯಾವ ರೀತಿ ಒಂದು MOU ಆಗಬೇಕಾಗಿದೆ ಆ ರೀತಿಯೇ ಆಗಂಥದ್ದು. ಯಾಕಂದರೆ ಇನ್ನೊಬ್ಬರು ಕುವೆಂಪುನ ನಾವು ಹುಟ್ಟಾಕಕ್ಕೆ ಸಾಧ್ಯವಿಲ್ಲ. ಸೊ ಆದ್ದರಿಂದ ಈ ಒಂದು ಕೆಲಸ ಮೈಸೂರಿಗಾದರೆ ಒಂದು ಮೈಸೂರಿಗೆ ಮತ್ತೊಂದು ಗರಿ ಬರುತ್ತೆ. ಅನೇಕ ನಮ್ಮ ಪ್ರೇಕ್ಷಣೀಯ ಸ್ಥಳ ಹಿಂದೆ ಬೇಕಾದಷ್ಟು ಸಲ ಈ ಮನೆಗೆ ಬಂದು ಕುವೆಂಪು ಅವರ ಜೊತೆ ಮಾತುಕತೆ ಆಡಿದ್ದೇನೆ. ಆದರೆ ಇಂಥ ಒಂದು ಕಾರ್ಯಕ್ರಮ ಹಿಂದೆ ಎಂದೂ ಸಹ ನಡೆದಿರಲಿಲ್ಲ. ಇದು ತುಂಬ ಸಂಭ್ರಮದಿಂದ ಸಡಗರದಿಂದ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ಭಾಗಿಯಾಗುವುದು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಒಂದೆರಡು ಮಾತುಗಳನ್ನು ನಾನು ಹೇಳಿದರೆ ತಪ್ಪಾಗಲಾರದು. ಕುವೆಂಪು ಅವರು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಮಹಾಮಾನವ. ಅವರು ತಮ್ಮ ಆಧ್ಯಾತ್ಮಿಕ ಗುರುಗಳಾದಂಥ ಸಿದ್ದೇಶ್ವರಾನಂದರನ್ನ ಕುರಿತು ಹೇಳ್ತಾರೆ. ಬಹಳ ಜನಕ್ಕದು ಗೊತ್ತಿಲ್ಲ. ಶಿವಲಲಾಟಾಕ್ಷಿಯಳು ಅಭಿನೇತೆയും ಚಲಿಸುವಂತೆ ಸಗಿಹಿರಿ, ಹರನ ಹಣೆಗಣ್ಣಿನಲ್ಲೂ ನಾನು ನಿರ್ಭಯವಾಗಿ ಸಂಚರಿಸಬಲ್ಲೆ. ಹೀಗೆ ಯಾರಾದರೂ ಹೇಳಿದ್ದಾರೆಯೇ? ಹೇಳೋದು ಸಾಧ್ಯವೇ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಈಗ ನಾನು ಕುವೆಂಪು ಅವರಿಗೆ ಮತ್ತು ದಿವ್ಯತ್ರಯರಿಗೆ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆಮೇಲೆ ಇನ್ನೊಂದು ಅದನ್ನು ನಾನು ಹೇಳಬೇಕು. ಈಗ ಶ್ರೀರಾಮಕೃಷ್ಣರು, ವಿವೇಕಾನಂದರು, ಶಾರದಾದೇವಿ ಇವರನ್ನ ಕುರಿತು ಅನೇಕ ಪುಸ್ತಕಗಳು ಬಂದಿವೆ, ಕನ್ನಡದಲ್ಲೂ ಬಂದಿವೆ. ಆದರೆ ಒಂದು ಪುಸ್ತಕ ಬಹಳ ವಿಶಿಷ್ಟವಾದದ್ದು. ಹಿಂದೆ ನಾನು ಆ ಪುಸ್ತಕವನ್ನು ಓದಿದ್ದೇನೆ, ನನಗೆ ನೆನಪಿಲ್ಲ. ಆದರೆ ಈ 3-4 ದಿವಸಗಳಿಂದ ನಾನು ಅದನ್ನು ಓದ್ತಾ ಇದ್ದೇನೆ. ಆಶ್ಚರ್ಯ ಆನಂದಗಳಲ್ಲಿ ಮಗ್ನನಾಗಿದ್ದೇನೆ. ಅದು ಯಾವ ಪುಸ್ತಕ ಅಂತ ಹೇಳಿದರೆ ಗುರುವಿನೊಡನೆ ದೇವರಡಿಗೆ. ಗುರುವಿನೊಡನೆ ದೇವರಡಿಗೆ ಅದು ಕುವೆಂಪು ಅವರೇ ಬಂಗಾಳಿಯಿಂದ ಅನುವಾದ ಮಾಡಿದಂಥ ಪುಸ್ತಕ. ಈಗ ಬೇರೆ ಪುಸ್ತಕಗಳಿವೆ, ಶ್ರೀರಾಮಕೃಷ್ಣ ವಚನ ವೇದ ಇದೆ, ಆಮೇಲೆ ಇನ್ನೂ ಅನೇಕ ಪುಸ್ತಕಗಳಿವೆ. ಆದರೆ ಕುವೆಂಪು ಅವರೇ ಸ್ವತಃ ಅನುವಾದ ಮಾಡಿದಂಥ ಪುಸ್ತಕ, ಅದ್ಭುತವಾದಂತಹ ಪುಸ್ತಕ ಆಗಿದೆ. ಸ್ವಾಮಿ ಶಿವಾನಂದರು ಕುವೆಂಪು ಅವರ ದೀಕ್ಷಾ ಗುರುಗಳು ಅನ್ನೋದನ್ನು ನಾವು ನೆನಪಿಡಬೇಕು. ಮಹಾಪುರುಷಗಿ ಎಂಬುದಾಗಿ ಹೆಸರಾದವರು. ಆ ಪುಸ್ತಕವನ್ನು ದಯವಿಟ್ಟು ನೀವೆಲ್ಲ ಓದಿ, ವಚನವೇದ ಇತ್ಯಾದಿಗಳನ್ನು ಓದಿ, ಜೊತೆಗೆ ಈ ಗುರುವಿನೊಡನೆ ದೇವರಡಿಗೆ ಅನ್ನುವಂಥ ಪುಸ್ತಕವನ್ನು ಅಗತ್ಯವಾಗಿ ನೀವು ಓದಬೇಕು. ನಾನು ಅದನ್ನು ಓದ್ತಾ ಇದ್ದೇನೆ. ನನಗೆ ಧನ್ಯತೆಯ ಒಂದು ಭಾವವನ್ನು ಅದು ಉಂಟು ಮಾಡಿದೆ. ಇಷ್ಟು ಮಾತ್ರ ನಾನು ಹೇಳಿ, ಕುವೆಂಪು ಅವರ ಮತ್ತು ದಿವ್ಯತ್ರಯರ ಆಶೀರ್ವಾದ ಪರಂಪರೆ ನಮ್ಮೆಲ್ಲರ ಮೇಲೆ ಇರಲಿ. ಅವರ ಹರಕೆಯಿಂದ ನಾವು ಧನ್ಯರಾಗೋಣ ಎಂಬುದಾಗಿ ಹೇಳಿ ಈ 2 ಮಾತನ್ನ ನಾನು ಮುಕ್ತಾಯಗೊಳಿಸ್ತೇನೆ. ಸಂದೇಶ ಕುರಿತು ಇದ್ದಂತ ಪ್ರೀತಿ ಅವರು ತಮ್ಮ ಕೊನೆಯ ದಿನಗಳಲ್ಲೇ ಬಂದವರಿಗೆಲ್ಲ ಇನ್ನೇನು ಹೇಳ್ತಿರ್ಲಿಲ್ಲ.
ನೀವು ನನ್ನ ರಾಮಾಯಣ ದರ್ಶನ ಮಾಡ್ತಿರೋ ತೊಂದರೆ ಇಲ್ಲ, ನನ್ನ ಕಾದಂಬರಿಗಳನ್ನು ಮಾಡ್ತಿರೋ ತೊಂದರೆ ಇಲ್ಲ, ಆದರೆ ನೀವು ಈ ವಿಶ್ವಮಾನವ ಸಂದೇಶವನ್ನು ನೀವು ಮರಿಬಾರದು ಅಂತ ಹೇಳಿ ಅವ್ರು ತುಂಬ ಒಂದು ಸಾವಿರಾರು ಪ್ರತಿ ಮಾಡಿಕೊಂಡಿದ್ರು ಸಣ್ಣ ಪುಸ್ತಕಗಳನ್ನು, ವಿಶ್ವಮಾನವ ಸಂದೇಶ ಅಂತ. ಅದರಲ್ಲಿ ಪಂಚಮಂತ್ರ ಸಪ್ತಸೂತ್ರಗಳ ವಿಷಯ, ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ, ಅದರ ಕುರಿತಾಗಿ ಸಂಕ್ಷಿಪ್ತವಾಗಿ ಒಂದು ಸಣ್ಣ ಪುಸ್ತಕ ಅವರು ಅಚ್ಚು ಹಾಕಿಸಿದರು. ಅದರ ಅನೇಕ ಸಾವಿರಾರು ಪ್ರತಿಗಳನ್ನು ಕೂಡ ಅವರು ತಮ್ಮ ಬಳಿ ಇಟ್ಟುಕೊಂಡಿರ್ತಿದ್ರು. ಅನೇಕ ಶಾಲೆಯಿಂದ ಮಕ್ಕಳೆಲ್ಲ ಬರ್ತಾ ಇದ್ರು, ಬೇರೆ ಬೇರೆ ಊರುಗಳಿಂದ ಜನರೆಲ್ಲ ಬರ್ತಾ ಇದ್ರು. ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವರು ಆ ಪ್ರತಿಯನ್ನು ಕೊಟ್ಟು ವಿಶ್ವಮಾನವ ಸಂದೇಶವನ್ನು ಮುಂದೆ ನಮ್ಮ ಮಾನವೀಯತೆ ಉಳಿಬೇಕು ಅಂತಿದ್ರೆ, ನಮ್ಮ ವಿಶ್ವ ಸುಂದರವಾಗಿರಬೇಕು, ಎಲ್ಲರೂ ಸಂತೋಷದಿಂದ ಇರಬೇಕು ಅಂದ್ರೆ ಎಲ್ಲರೂ ವಿಶ್ವಮಾನವರಾಗಬೇಕು. ಮನುಷ್ಯ ಹುಟ್ಟುವಾಗಲೇ ವಿಶ್ವಮಾನವನಾಗಿರ್ತಾನೆ. ನಾವು ಅವರಿಗೆ ಅಲ್ಪಮಾನವವನ್ನು ಮಾಡ್ತೇವೆ. ಹಾಗಾಗಿ ವಿದ್ಯೆಯ ಕರ್ತವ್ಯ ಅಂತಂದ್ರೆ ಮತ್ತೆ ಅಲ್ಪವಾದ ಮಾನವನ ಮತ್ತೆ ವಿಶ್ವಮಾನವನ್ನಾಗಿ ಮಾಡುವುದು ವಿದ್ಯೆಯ ಕರ್ತವ್ಯ ಅಂತ ಅವರು ಹೇಳಿ ಆ ವಿಶ್ವಮಾನವ ಸಂದೇಶದ ಒಂದು ಪ್ರತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟು ಇದನ್ನು ಓದಬೇಕು, ಅದನ್ನು ಬಾಳಿನಲ್ಲಿ ಅಳವಡಿಸಿಕೊಳ್ಬೇಕು ಎನ್ನುವ ಮಾತನ್ನು ಅವರು ಹೇಳ್ತಾ ಇದ್ದರು. ನಾನು ಆಂಗ್ಲ ಭಾಷೆಯಲ್ಲಿ ಹೇಳ್ತೇನೆ. Dear my Bengali friends, I have come over here not to hurt your feelings, but to tell the truth. Our Kuwempu is greater than even local poet Rabindranath Tagore ಅಂತ ಹೇಳ್ಬಿಟ್ಟು ಸುಮಾರು 2,000 ಜನ ಬೆಂಗಾಲಿಗರಿದ್ರು. ಸ್ವಲ್ಪ ಗಲಾಟೆ ಮಾಡಿದ್ರು. ಬಹುಶಃ ಶಾಸಕರನ್ನೆಲ್ಲ ಹೊರಗಡೆ ತರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ನೋಡಿ, ಒಬ್ಬ ಶ್ರೇಷ್ಠ ವಿದ್ವಾನ್ಗಳಿಗೆ ಎಂಥ ಶಕ್ತಿ ಇರುತ್ತೆ ಅಂದರೆ, ಒಂದು ಪ್ರಶ್ನೆ ಕೇಳಿದ್ರು, ವೈ ಯು ಆರ್ ಶೋಕಿಂಗ್, ಯು ಆರ್ ಸ್ಪೀಕಿಂಗ್ ನಾನ್ ಸೆನ್ಸ್ ಆಗಿ ಅಂತ ಹೇಳಿದ್ರು. ಯು ಆರ್ ಫ್ರಮ್ ವಿಚ್ ಪ್ಲೇಸ್ ಅಂತ ಕೇಳಿದ್ರು. ಕಲ್ಕತ್ತಾ. ಮೀನ್ಸ್ ಯು ಆರ್ ಫ್ರಮ್ ದಿ ಪ್ಲೇಸ್ ಆಫ್ ರವೀಂದ್ರನಾಥ್ ಟಾಗೂರ್ ಬರ್ತ್ ಪ್ಲೇಸ್. He solely was seeing your nonsense thing. I am not being nonsense. ಈ ಥರ ಹೇಳ್ಬಿಟ್ಟು ಅವರು ಬಾಯನ್ನು ಮುಚ್ಚಿ, come on under the eyes of my speak. We tackle the matter, discuss the thing, come to a conclusion. ಎಲ್ಲ ಸುಮ್ಮನೆ ಕೂತ್ಕೊಂಡು ಹೇಳಿದರು. ಇಡೀ ವಿಶ್ವದಲ್ಲಿ ಮಕ್ಕಳ ಸಾಹಿತ್ಯದಿಂದ ಮಹಾಕಾವ್ಯದವರೆಗೆ ಯಾರಾದರೂ ಪ್ರಪಂಚದಲ್ಲಿ ರಚನೆಯನ್ನು ಮಾಡಿದ್ರೆ ಅದು ಕುವೆಂಪು. ಚಪ್ಪಾಳೆ ಹೊಡೆದರು. ಒಂದು ಗಂಟೆಗಳ ಕಾಲ ಅವರ ಕತೆ, ಕಾದಂಬರಿ, ಕವನ, ಮಹಾಕಾವ್ಯ, ಅವರ ವಿಮರ್ಶೆ, ನಾಟಕಗಳು ಎಲ್ಲವನ್ನೂ ಪದವಾಗಿ ಇಂಗ್ಲಿಷ್ನಲ್ಲಿ ಅವರಿಗೆ ಬರೆದಟ್ಟು ಮಾಡ್ತಾ ಹೋದ್ರು. ಎಲ್ಲ ತಲೆ ತಪ್ಪಿಸ್ಕೊಂಡು ಕೂತ್ಕೊಂಡು ಕೊನೆಗೊಂದು ಮಾತು ಹೇಳಿದ್ರು. ಅವರ ಖಂಡಕಾವ್ಯ, ಯಾವುದೊಂದು ಖಂಡಕಾವ್ಯ ಬರುತ್ತದೆ, ಚಿತ್ರಾಂಗದವನ್ನ ಅವರು ಕನ್ನಡಕ್ಕೆ ಮಾಡಿ ಮತ್ತೆ ಭಾಷಾಂತರ ಬೇರೆಯವರು ಆಂಗ್ಲ ಭಾಷೆಗೆ ಮಾಡಿದ್ದಾರೆ. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಇಲ್ಲೆಲ್ಲಾದ್ರೂ ಸಿಕ್ಕಿದ್ರೆ ನಾಳೆ ಮುಂದಿನ ದಿವಸ ಮುಂದುವರಿತು. ಅದನ್ನು ಕೊಂಡು ಹೋಗಿ ಬನ್ನಿ ಇಲ್ಲಿಗೆ ಅಂತ ಹೇಳಿದ್ರು. ನಮ್ಮ ದುರದೃಷ್ಟ ಹೇಗಿದೆ ಅಂತಂದ್ರೆ, ಒಂದೇ ಒಂದು ಕಾವ್ಯನೂ ಅವರು ಸಿಗಲಿಲ್ಲ. ಆನಂತರ ನಾವು ಕುವೆಂಪುರಲ್ಲಿ ನಮ್ಮ ದೇವೇಗೌಡರನ್ನು ಮನವಿ ಮಾಡಿಕೊಂಡು, ಎಂಥ ಹೀನಾಯ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡ ಭಾಷೆ ಇದೆ. ಒಬ್ಬ ವಿಶ್ವಕ್ಕೆ ವಿಶ್ವ ಮಾನವ ಸಂದೇಶವನ್ನ ಸಾರಿದಂಥ ಪುಣ್ಯಾತ್ಮನ ಒಂದೇ ಒಂದು ಬುಕ್ಕು ಎಲ್ಲಿ ಸಿಗ್ತಾ ಇಲ್ಲಲ್ಲ, ಗುರುಗಳೇ ಏನ್ ಮಾಡೋದು ಅಂತ ಕೇಳಿದ್ವಿ. ಅವ್ರಿಗೆ ಗೊತ್ತಲ್ಲ ಹಠ. ನಾಡಿದ್ದು ಇವತ್ತು ನಾಳೆ ನಾಡಿದ್ದು 3 ದಿವಸ ಇರೋಣ, ನಾಡಿದ್ದು ನನ್ನ ಜೊತೆ ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಅವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ನೇರವಾಗಿ ತುಂಬಾ ಹತ್ತಿರದಿಂದ ಬಲ್ಲಂತವರು, ನೀವ್ಯಾಕೆ ಬರಕೋದ್ರೆ ನಾನೇ ಬರ್ತಾ ಇದ್ದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಇಲ್ಲ, ಒಂದು ವ್ರತ ಮಾಡಲಿಕ್ಕೆ ನಾನು ಬಂದಿದ್ದೇನೆ, ನನ್ನ ಗುರುಗಳಿಗೆ ಒಂದು ಅಪಚಾರ ಆಗಿದೆ, ನೀವು ಅದನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಯಡಿಯೂರಪ್ಪನವರು, ನನ್ನದು ಗುರುಗಳವರು, ನಾನು ಅದೇ ಜಿಲ್ಲೆಯಿಂದ ಬಂದಂಥವರು, ಏನಾಗ್ಬೇಕು ಹೇಳಿ ಅಂತ ಕೇಳಿದ್ರು. ಕುವೆಂಪುರವರ ಎಲ್ಲ ಸಾಹಿತ್ಯ ಈ ದೇಶದ ಎಲ್ಲ ಭಾಷೆಗಳಿಗೆ, ವಿಶ್ವದ ಅನೇಕ ಭಾಷೆಗಳಿಗೆ ಭಾಷಾಂತರ ಆಗುವಂಥ ಕೆಲಸ ಆಗಬೇಕು. ಆ ವಿಶ್ವಮಾನವ ವಿಶ್ವಕ್ಕೆ ಪರಿಚಯ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಇಂಥ ಹೀನಾಯ ಪರಿಸ್ಥಿತಿ ನನಗೆ ಭಾರಿ ನೋವಾಗ್ತದೆ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು, ನೀವೇನು ದುಃಖ ಪಡಬೇಡಿ, ಅವರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಕರೆದರು. ಈ ಕೂಡಲೇ ಒಂದು 2-3 ಕೋಟಿ ರೂಪಾಯಿಯನ್ನು ಅವರ ಟ್ರಸ್ಟ್ ಟ್ರಸ್ಟ್ ಮಾಡಬೇಕು, ಏನು ಪ್ರತಿಷ್ಠಾನ ಮಾಡಬೇಕು ಕೇಳಿ ಕುವೆಂಪು ಭಾಷಾ ಭಾರತಿ ಅಂತ ಮಾಡಿ
ಆ ಸಂಸ್ಥೆಯ ಅಡಿಯಲ್ಲಿ ಅವರ ಎಲ್ಲ ಸಾಹಿತ್ಯವು ಬೇರೆ ಬೇರೆ ಭಾಷೆಗಳಿಗೆ, ಬಹಳ ಮುಖ್ಯವಾಗಿ ಆಂಗ್ಲ ಭಾಷೆಗೆ, ಹಾಗೆ ಇಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಎಲ್ಲ ಸಾಹಿತ್ಯವು ಬೇರೆ ಬೇರೆ ಭಾಷೆಗಳಿಗೆ ಆಗುವಂಥ ಕೆಲಸ ಈಗಲೇ ಆಗಬೇಕು ಅಂತ ಹೇಳಿ ಪ್ರಧಾನ ಗುರುದತ್ತು ಮೊದಲನೇ ಅಧ್ಯಕ್ಷರನ್ನು ಆಯ್ಕೆ ಮಾಡಿದರು. ಈಗ ಸುಮಾರು ಭಾರತ ದೇಶದ 16 ಭಾಷೆಗಳಿಗೆ ಅವರ ಎಲ್ಲ ಸಾಹಿತ್ಯ ಭಾಷಾಂತರ ಆಗಿದೆ. ಆಂಗ್ಲ ಭಾಷೆಗೆ ಆಗಿದೆ, ಹಿಂದಿ ಭಾಷೆಗೆ ಆಗಿದೆ, ಚೈನಾ, ಇನ್ನ ಅನೇಕ ಭಾಷೆಗಳಿಗೆ ಭಾಷಾಂತರ ಆಗಿ ಆ ವಿಶ್ವಮಾನವನ್ನು ನಾವು ಈಗ ವಿಶ್ವಕ್ಕೆ ಪರಿಚಯ ಮಾಡುವಂಥ ಕೆಲಸ ಆಗ್ತಾ ಇದೆ. ದುರದೃಷ್ಟ ಒಂದು ನನಗೆ ನೋವಿನ ಸಂಗತಿ ಅಂತಂದ್ರೆ ಅವರ ಬಿಗ್ನೆಸ್ ನ್ಯೂಸ್